ಇಂದಿನ ಅಂದರೆ ಫೆಬ್ರವರಿ 6, 2026ರ ಭಾರತೀಯ ಷೇರು ಮಾರುಕಟ್ಟೆಯು ಏರಿಳಿತಗಳ ನಡುವೆ ಸಕಾರಾತ್ಮಕವಾಗಿ ಅಂತ್ಯಗೊಂಡಿದೆ. ಪ್ರಮುಖವಾಗಿ ಭಾರತೀಯ ರಿಸರ್ವ್ ಬ್ಯಾಂಕ್ ಅಂದರೆ ಆರ್ಬಿಐ ತನ್ನ ಬಡ್ಡಿದರದಲ್ಲಿ ರೆಪೋ ದರ ಯಾವುದೇ ಬದಲಾವಣೆ ಮಾಡದೆ ಶೇಕಡ 5.25ರಷ್ಟು ಯಥಾಸ್ಥಿತಿಯಲ್ಲಿ ಮುಂದುವರಿಸಲು ನಿರ್ಧರಿಸಿದ್ದು ಮಾರುಕಟ್ಟೆಗೆ ಚೈತನ್ಯ ನೀಡಿದೆ. ಇಂದಿನ ವಹಿವಾಟಿನ ಪ್ರಮುಖ ಮುಖ್ಯಾಂಶಗಳು ಇಲ್ಲಿವೆ. 1. ಪ್ರಮುಖ ಸೂಚ್ಯಂಕಗಳ ಸ್ಥಿತಿ ಕ್ಲೋಸಿಂಗ್. ಸೆನ್ಸೆಕ್ಸ್ ಇಂದಿನ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 266.47 ಅಂಕಗಳ ಏರಿಕೆ ಕಂಡು 83,580.40 ಮಟ್ಟದಲ್ಲಿ ಸ್ಥಿರವಾಯಿತು. ಆರಂಭದಲ್ಲಿ ಜಾಗತಿಕ ಮಾರುಕಟ್ಟೆಯ ಹಿನ್ನಡೆಯಿಂದಾಗಿ ಕೆಳಮಟ್ಟದಲ್ಲಿ ವಹಿವಾಟು ಆರಂಭಿಸಿದರೂ ಆರ್ಬಿಐ ಘೋಷಣೆಯ ನಂತರ ಚೇತರಿಕೆ ಕಂಡಿತು. ಮಾರುಕಟ್ಟೆಯ ಮೇಲೆ ಪ್ರಭಾವ ಬೀರಿದ ಪ್ರಮುಖ ಅಂಶಗಳು. ಆರ್ಬಿಐ ಪಾಲಿಸಿ. ಆರ್ಬಿಐ ಗವರ್ನರ್ ಶಕ್ತಿಕಾಂತ್ ದಾಸ್ ನೇತೃತ್ವದ ಸಮಿತಿಯು ಬಡ್ಡಿದರವನ್ನು ಬದಲಾಯಿಸದೇ ಇರುವುದು ಬ್ಯಾಂಕಿಂಗ್ ಮತ್ತು ರಿಯಲ್ ಎಸ್ಟೇಟ್ ಕ್ಷೇತ್ರಗಳಿಗೆ ಪೂರಕವಾಗಿದೆ. ಜಾಗತಿಕ ಮಾರುಕಟ್ಟೆ. ಅಮೆರಿಕದ ಐಟಿ ಕಂಪನಿಗಳ ಷೇರುಗಳಲ್ಲಿ ಕಂಡುಬಂದ ಕುಸಿತವು ಭಾರತೀಯ ಐಟಿ ಕಂಪನಿಗಳಾದ ಟಿಸಿಎಸ್ ಮತ್ತು ಟೆಕ್ ಮಹಿಂದ್ರಾ ಮೇಲೆ ನಕಾರಾತ್ಮಕ ಪರಿಣಾಮ ಬೀರಿದೆ. ವಲಯವಾರು ಪ್ರದರ್ಶನ. ಇಂದು ಎಫ್ಎಂಸಿಜಿ, ಬ್ಯಾಂಕಿಂಗ್ ಮತ್ತು ರಿಯಾಲ್ಟಿ ಕ್ಷೇತ್ರಗಳು ಉತ್ತಮ ಪ್ರದರ್ಶನ ನೀಡಿದ್ದರೆ ಐಟಿ ಕ್ಷೇತ್ರವು ಒತ್ತಡಕ್ಕೆ ಒಳಗಾಗಿತ್ತು. ಹೂಡಿಕೆದಾರರಿಗೆ ಗಮನಿಸಬೇಕಾದ ಅಂಶಗಳು. ಇತ್ತೀಚಿನ ಕೇಂದ್ರ ಬಜೆಟ್ 2026 ಮತ್ತು ಭಾರತ-ಅಮೆರಿಕ ನಡುವಿನ ವ್ಯಾಪಾರ ಒಪ್ಪಂದಗಳ ಹಿನ್ನೆಲೆಯಲ್ಲಿ ಮಾರುಕಟ್ಟೆಯಲ್ಲಿ ತೀವ್ರ ಏರಿಳಿತಗಳು ಕಂಡುಬರುತ್ತಿವೆ. ಹೂಡಿಕೆ ಮಾಡುವ ಮುನ್ನ ಮಾರುಕಟ್ಟೆಯ ತಾಂತ್ರಿಕ ಬೆಂಬಲ ಮಟ್ಟಗಳನ್ನು ಅಂದರೆ ಸಪೋರ್ಟ್ ಲೆವೆಲ್ಸ್ ಗಮನಿಸುವುದು ಸೂಕ್ತ. ಇಂದಿನ ಮಾರುಕಟ್ಟೆಯ ಸಂಪೂರ್ಣ ವಿವರಗಳು ಇಲ್ಲಿವೆ. 1. ನಿಫ್ಟಿ 50. ನಿಫ್ಟಿ ಇಂದು ಅಲ್ಪ ಲಾಭದೊಂದಿಗೆ ಕೊನೆಗೊಂಡಿದೆ. ಐಟಿ ವಲಯದಲ್ಲಿ ಮಾರಾಟದ ಒತ್ತಡವಿದ್ದರೂ ಎಫ್ಎಂಸಿಜಿ ಮತ್ತು ಬ್ಯಾಂಕಿಂಗ್ ವಲಯದ ಬೆಂಬಲದಿಂದ ಚೇತರಿಸಿಕೊಂಡಿದೆ. ಅಂತಿಮ ಸೂಚ್ಯಾಂಕ 25,693.70. ಬದಲಾವಣೆ +50.90 ಅಂಕಗಳು ಹಾಗೂ 0.20% ಏರಿಕೆ. ಇಂದಿನ ಗರಿಷ್ಠ 25,703.95. ಇಂದಿನ ಕನಿಷ್ಠ 25,941.90. 2. ಸೆನ್ಸೆಕ್ಸ್. ಸೆನ್ಸೆಕ್ಸ್ ಕೂಡ ದಿನದ ಆರಂಭದ ಕುಸಿತದಿಂದ ಚೇತರಿಸಿಕೊಂಡು 260ಕ್ಕೂ ಹೆಚ್ಚು ಅಂಕಗಳ ಏರಿಕೆ ಕಂಡಿದೆ. ಅಂತಿಮ ಸೂಚ್ಯಾಂಕ 83,580.40. ಬದಲಾವಣೆ +266.47 ಅಂಕಗಳು ಹಾಗೂ 0.32% ಏರಿಕೆ. ಇಂದಿನ ಗರಿಷ್ಠ 83,612.12. ಇಂದಿನ ಕನಿಷ್ಠ 82,925.35. 3. ಬ್ಯಾಂಕ್ ನಿಫ್ಟಿ. ಬ್ಯಾಂಕಿಂಗ್ ವಲಯವು ಇಂದು ಸ್ಥಿರ ಪ್ರದರ್ಶನ ನೀಡಿದೆ. ಖಾಸಗಿ ಬ್ಯಾಂಕುಗಳ ಖರೀದಿಯು ಸೂಚ್ಯಾಂಕಕ್ಕೆ ಬಲ ನೀಡಿತು. ಅಂತಿಮ ಸೂಚ್ಯಾಂಕ 60,120.55. ಬದಲಾವಣೆ +56.90 ಅಂಕಗಳು ಹಾಗೂ 0.09% ಏರಿಕೆ. ಇಂದಿನ ಗರಿಷ್ಠ 60,149.90. ಇಂದಿನ ಕನಿಷ್ಠ 59,964.45. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಮತ್ತು ಬೆಲ್ ಬಟನ್ ಒತ್ತಿ ಫ್ರೆಂಡ್ಸ್.